ಓಂ ಶಾಸ್ತ್ರಯೋನಿತ್ವಾತ್ ಓಂ. ಶಾಸ್ತ್ರಯೋನಿತ್ವಾಧಿಕರಣ ಮತ್ತು ಅದರ ಶಾಸ್ತ್ರಯೋನಿತ್ವಾತ್ ಎಂಬ ಸೂತ್ರಕ್ಕೆ ಸಂಬಂಧಿಸಿದಂತೆ ಪದ್ಮನಾಭ ತೀರ್ಥರು ಮತ್ತು ತ್ರಿವಿಕ್ರಮ ಪಂಡಿತರು ಏನು ವಿಚಾರಗಳನ್ನು ಹೇಳ್ತಾರೆ ಅನ್ನೋದನ್ನು ನೋಡಿದ್ದೀವಿ. ಇನ್ನು ಜಯತೀರ್ಥರು ತತ್ವಪ್ರಕಾಶಿಕಾದಲ್ಲಿ ಹೇಳುವಂಥ ವಿಚಾರಗಳನ್ನು ಗಮನಿಸಬೇಕು. ಅತ್ರ ಜನ್ಮಾಧಿಕಾರಣತ್ವಸ್ಯ ಅನ್ಯನಿಷ್ಠತ್ವ ನಿರಾಸಾತ್ ಅಸ್ತಿ ಶಾಸ್ತ್ರ ಸಂಗತಿ. ಈ ಜಯತೀರ್ಥರ ತತ್ವಪ್ರಕಾಶಿಕಾದಲ್ಲಿ ಶಾಸ್ತ್ರ ಸಂಗತಿ ಏನಿದೆ ಮತ್ತೆ ವೇದವಾಕ್ಯದ ಸಂಗತಿ ಇತ್ಯಾದಿಗಳನ್ನು ತೋರಿಸ್ತಾರೆ. ವಿಷಯ ಏನು, ಸಂಶಯ ಏನು ಇತ್ಯಾದಿ ಎಲ್ಲವನ್ನು ಕೂಡ ಇಲ್ಲಿ ತೋರಿಸ್ತಾರೆ. ಜನ್ಮಾಧಿಕಾರಣತ್ವ, ಜಗಜ್ಜನ್ಮಾಧಿಕಾರಣತ್ವ ಅನ್ನುವಂಥ ಪ್ರಧಾನ ಗುಣ ಬ್ರಹ್ಮನದು. ಅದು ವಿಷ್ಣುವನ್ನು ಬಿಟ್ಟು ಬೇರೆ ಎಲ್ಲಿಯಾದರೂ ಇರಬಹುದು ಅಂತ ಒಂದು ಪ್ರಶ್ನೆ ಬಂದಿತ್ತು. ಆ ಪ್ರಶ್ನವನ್ನು ಈಗ ನಿರಾಕರಿಸ್ತಾ ಇದ್ದಾರೆ. ಹೀಗೆ ನಿರಾಕರಿಸ್ತಾ ಇರೋದರಿಂದ ಶಾಸ್ತ್ರದ ಸಂಗತಿ ಇದೆ. ಬ್ರಹ್ಮನ ಕುರಿತು ಜಿಜ್ಞಾಸೆ ಮಾಡಬೇಕು. ಆ ಬ್ರಹ್ಮ ಯಾರು ಅಂತ ಪ್ರಶ್ನೆ ಬಂದಾಗ ಆ ಬ್ರಹ್ಮಾಧಿಕಾರಣತ್ವ ಅನ್ನೋದು ಬೇರೆ ದೇವತೆಗಳಲ್ಲೂ ಇರಬಹುದು ಅಂತ ಈಗ ಒಂದು ಪ್ರಶ್ನೆ ಬಂದಿತ್ತು. ಹಾಗೆ ಪ್ರಶ್ನೆ ಬಂದಾಗ ಈ ವಿಷ್ಣುವನ್ನೇ ಜಿಜ್ಞಾಸೆ ಮಾಡೋದು ಹೇಗೆ, ಬೇರೆಯವ್ರ ಕುರಿತು ಜಿಜ್ಞಾಸೆ ಮಾಡಬಹುದಲ್ಲ ಅಂತ ಹೀಗೆ ಒಂದು ಆಕ್ಷೇಪ ಬಂದಾಗ ಅದು ಬೇರೆಯವರಲ್ಲಿಲ್ಲ, ವಿಷ್ಣುವಿನಲ್ಲಿ ಮಾತ್ರ ಇದೆ ಅಂತ ಹೇಳಬೇಕಾದ ಒಂದು ಅನಿವಾರ್ಯತೆ ಇದೆ. ಆದ್ದರಿಂದ ಹಿಂದೆ ಹೇಳಿದ ವಿಷಯಕ್ಕೂ ಈ ಹೇಳಿದ ವಿಷಯಕ್ಕೂ ಸಂಗತಿ ಇದೆ. ಜಗಜ್ಜನ್ಮಾದಿ ಕರ್ತೃತ್ವ ಅಂತನ್ನೋದು ಜಿಜ್ಞಾಸ್ಯೆ ಬ್ರಹ್ಮಣಿ ಶ್ರವಣಾತ್ ವಿಷ್ಣುರೇವ ಬ್ರಹ್ಮ ಇತ್ಯುಕ್ತಂ. ಅದು ಹೇಗೆ ಅಂತ ಅದನ್ನು ವಿವರಿಸ್ತಾರೆ. ಜಗಜ್ಜನ್ಮಾದಿ ಕರ್ತೃತ್ವ ಅನ್ನುವ ಲಕ್ಷಣ ಅದನ್ನು ಜಿಜ್ಞಾಸ್ಯನಾದಂಥ ಬ್ರಹ್ಮನಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ವಿಷ್ಣುವೇ ಬ್ರಹ್ಮ ಅಂತ ಹೀಗಿಂದ ಹೇಳಿದ್ದಾರೆ. ಅಷ್ಟು ವಿಷಯ ಬಂದಿದೆ. ಆದರೆ ಜಗಜ್ಜನ್ಮಾಧಿಕಾರ ಕರ್ತೃತ್ವ ಅನ್ನುವುದು ಒಂದು ಪಕ್ಷದಲ್ಲಿ ಅನ್ಯನಿಷ್ಠತೆಯ ಬೇರೆಯವರಲ್ಲೂ ಕೂಡ ಇದೆ, ಬ್ರಹ್ಮಾದಿಗಳಲ್ಲಿಯೂ ರುದ್ರಾದಿಗಳಲ್ಲೂ ಇದೆ ಅಂತ ಕಂಡು ಬಂದರೆ ಆವಾಗ ಈ ವಿಷ್ಣುವೇ ಬ್ರಹ್ಮ ಅನ್ನೋ ವಿಷಯಕ್ಕೆ ಭಂಗ ಬರ್ತದೆ. ಅದಕ್ಕಾಗಿ ಅನ್ಯನಿಷ್ಠತಾ ನಿವಾರ್ಯತೆ, ಬೇರೆಯವರಲ್ಲಿ ಅದು ಇಲ್ಲ, ಅದು ಇರುವುದು ವಿಷ್ಣುವಿನಲ್ಲಿ ಮಾತ್ರ ಅಂತ ಹೀಗೆ ಗೊತ್ತಾಗಬೇಕಾಗಿದೆ. ಹೀಗೆ ಗೊತ್ತಾಗಬೇಕಾದ್ರೆ ಅದಕ್ಕಾಗಿ ಈ ಪ್ರಯತ್ನ. ತದಾ ಏವ ತೇನ ವಿಷ್ಣುತ್ವ ನಿಶ್ಚಯ ಸ್ಯಾತ್. ಬೇರೆಯವರಲ್ಲಿ ಜನ್ಮಾಧಿಕಾರಣತ್ವ ಇಲ್ಲ ಅಂತ ಪ್ರತಿಪಾದನೆ ಮಾಡಿದರೆ ಆವಾಗಲೇ ಈ ಬ್ರಹ್ಮನೇ ವಿಷ್ಣು ಅಂತ ತೀರ್ಮಾನ ಆಗ್ತದೆ. ಇದು ವಿಚಾರ. ಅಲ್ಲಿ ತಜ್ಜನ್ಮಾಧಿಕಾರಣತ್ವ ವಿಷಯ. ಈ ವಿಷಯ ಯಾವುದು ಮತ್ತು ಸಂದೇಹ ಏನು, ಸಂಶಯ ಬರಲಿಕ್ಕೆ ಕಾರಣ ಏನು, ಪೂರ್ವ ಪಕ್ಷ ಯಾವುದು ಅಂತ ಈಗೆಲ್ಲ ಅದನ್ನ ಈಗ ವಿಚಾರ ಮಾಡಬೇಕು. ಮೊದಲು ಇಲ್ಲಿ ನಾವು ವಿಚಾರ ಮಾಡ್ಲಿಕ್ಕೆ ಹೊರಟಿರುವಂಥ ವಿಷಯ ಈ ಜಗಜ್ಜನ್ಮಾಧಿಕಾರಣತ್ವ, ಅದು ವಿಚಾರ. ಕಿಂ ವಿಷ್ಣುರೇವ ಅಥವಾ ಅನ್ಯಸ್ಯಾಪ್ಯಸ್ತಿ, ಅದು ವಿಷ್ಣುವಿಗೆ ಇದೆಯಾ ಅಥವಾ ಬೇರೆಯವರಿಗ ಕೂಡ ಏನಾರು ಇದೆಯಾ ಅಂತ ಒಂದು ಈಗ ನಮಗೆ ಸಂದೇಹ ಬರಲಿಕ್ಕೆ ಏನು ಕಾರಣ ಅಂದರೆ ಪೂರ್ವೋಕ್ತ ನ್ಯಾಯ ಪ್ರಸಿದ್ಧಿಶ್ಚ ಸಂಶಯ ಬೀಜಂ. ಸಂಶಯ ಬರಲಿಕ್ಕೆ ಈ ಪೂರ್ವೋಕ್ತ ನ್ಯಾಯ ಒಂದು ಕಾರಣ, ಮತ್ತೊಂದು ಪ್ರಸಿದ್ಧಿ ಒಂದು ಕಾರಣ. ಆ ಪೂರ್ವೋಕ್ತ ನ್ಯಾಯ ಅಂದ್ರೆ ಏನು, ಅದನ್ನ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಮತ್ತು ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ಹೇಳಿದ್ದಾರೆ. ಸಂಶಯ ಬರೋದು ಹೀಗೆ: ಒಂದು, ಈ ವಿಷ್ಣುವೇ ಜಗಜ್ಜನ್ಮಾದಿ ಕಾರಣನೋ ಅಥವಾ ಬ್ರಹ್ಮಾದಿಗಳು ಜಗಜ್ಜನ್ಮಾದಿ ಕಾರಣರು ಅಂತ ಸಂಶಯ. ಈ ವಿಷ್ಣುವಿನಲ್ಲಿ ಆ ಥರದ ಸಂಶಯ ಹುಟ್ಟಲಿಕ್ಕೆ ಒಂದು ಏನಾದ್ರು ಕಾರಣ ಬೇಕು. ವಿಷ್ಣುವೇ ಜಗಜ್ಜನ್ಮಾದಿ ಕಾರಣನ ಅಂತ ಒಬ್ರಿಗೆ ಯಾರಿಗಾದರೂ ಅನಿಸ್ಲಿಕ್ಕೆ, ಹಾಗೊಂದು ಆಲೋಚನೆ ಅವರಲ್ಲಿ ಬರಲಿಕ್ಕೆ ಅದಕ್ಕೊಂದು ಏನಾದ್ರು ಕಾರಣ ಬೇಕು. ಮತ್ತೆ ಬ್ರಹ್ಮ ರುದ್ರಾದಿಗಳು ಕೂಡ ಜಗತ್ತಿಗೆ ಕಾರಣ ಅಂತ ಇನ್ನೊಬ್ರು ಯಾರಿಗಾದರೂ ಅನಿಸ್ಲಿಕ್ಕೆ ಅವ್ರಿಗೂ ಒಂದು ಏನಾದರೂ ಹಿನ್ನೆಲೆ ಬೇಕು. ಆ ಹಿನ್ನೆಲೆ ಇಲ್ಲದೆ ಹೋದರೆ ಆ ಥರ ಯಾರಿಗೂ ಸಂಶಯ ಬರೋದಿಲ್ಲ. ಅಲ್ಲಿ ಪೂರ್ವೋಕ್ತ ನ್ಯಾಯ ಪ್ರಸಿದ್ಧಿಶ್ಚ ಅಂತ ಎರಡು ಹೇಳಿದಾರಲ್ಲ,
ವಿಷ್ಣುವಿನಲ್ಲಿ ಪೂರ್ವೋಕ್ತ ನ್ಯಾಯ, ರುದ್ರಾದಿಗಳಲ್ಲಿ ಪ್ರಸಿದ್ಧಿ. ಈ ಹಿಂದಿನ ವಿಷಯಗಳಲ್ಲಿ ಯವತ್ರಿಧಾತು ಪೃಥ್ವೀ ಮುತದ್ಯಾಂ ಏಕೋದಧಾರ ಪೃಥ್ವೀ ಮುತದ್ಯಾಂ ಅಂತ ಹೀಗೆಲ್ಲ ಜನ್ಮಾಧಿಕರಣದಲ್ಲಿ ಅನೇಕ ವಾಕ್ಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದರಿಂದ ಪೂರ್ವೋಕ್ತ ನ್ಯಾಯಗಳು ಅಂದರೆ ಹಿಂದೆ ಹೇಳಿದಂಥ ವೇದವಾಕ್ಯ ಮೊದಲಾದವುಗಳು ಅಂತ ಅರ್ಥ. ಅದನ್ನ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಸಚ ನ್ಯಾಯ ಜಗಜ್ಜನ್ಮಾಧಿಕ ಕರ್ತೃತ್ವಸ್ಯ ಇತ್ಯಾದಿನ ಪ್ರಾಗ್ ವಿವೃತಃ. ವಿಷ್ಣುವು ಜಗತ್ತಿಗೆ ಕಾರಣನಾಗಿದ್ದಾನೆ ಅಂತ ಕೆಲವರಿಗೆ ಅನಿಸಿದೆಯಲ್ಲ, ಅದೇ ಪೂರ್ವೋಕ್ತ ನ್ಯಾಯ. ಅದು ಹೇಗೆ ಅಂದರೆ ಜಗಜ್ಜನ್ಮಾದಿ ಕಾರಣತ್ವ ಅಂತನ್ನುವುದು ಹೇಗೆ ಅಂತ ಹಿಂದೆ ಪ್ರತಿಪಾದನೆ ಮಾಡಿದ್ದೇವೆ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಅದಕ್ಕಿಂತ ಸ್ಪಷ್ಟವಾಗಿ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ನೀವು ಅದನ್ನು ಗಮನಿಸಬಹುದು. ಪೂರ್ವೋಕ್ತ ನ್ಯಾಯ ಇತಿ ಯವತ್ರಿಧಾತು ಪೃಥ್ವೀ ಮುತದ್ಯಾಂ ಇತ್ಯುಕ್ತ ನ್ಯಾಯ ಶಿವಾದೀನಾಂ ಕಾರಣತ್ವೇನ ಪ್ರಸಿದ್ಧಿಶ್ಚ ಇತ್ಯರ್ಥಃ. ಯವತ್ರಿಧಾತು ಪೃಥ್ವೀ ಮುತದ್ಯಾಂ ಏಕೋದಧಾರ ಅಂತ ಹೀಗೊಂದು ವೇದವಾಕ್ಯ ಇದೆ. ಈ ಥರದ ವೇದವಾಕ್ಯ ಇರೋದರಿಂದ ಇದು ವಿಷ್ಣುವೇ ಜಗತ್ತಿಗೆ ಕಾರಣ ಅಂತನ್ನುವ ಆಲೋಚನೆಯನ್ನು ನಮ್ಮಲ್ಲಿ ಹುಟ್ಟಾಕ್ತದೆ. ಇನ್ನು ಪ್ರಸಿದ್ಧಿ ಇದೆ, ಲೋಕದಲ್ಲಿ ಪ್ರಸಿದ್ಧಿ ಇದೆ. ಜನಸಾಮಾನ್ಯರಲ್ಲಿ ಈ ರುದ್ರ ಶಿವ ಇತ್ಯಾದಿಗಳೇ ಕಾರಣರೇನೋ ಅಂತ ಒಂದು ಪ್ರಸಿದ್ಧಿ ಇದೆ. ಹೀಗೆ ಪ್ರಸಿದ್ಧಿ ಇರೋದ್ರಿಂದ ಅವರೇ ಜಗತ್ತಿಗೆ ಕಾರಣರೇನೋ ಅಂತ ಆ ಆಲೋಚನೆಯು ಕೂಡ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ. ಅದಕ್ಕಾಗಿ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿರೋ ಪ್ರಕಾರ ಅದನ್ನು ನೀವು ಸ್ವೀಕಾರ ಮಾಡೋದು ಯೋಗ್ಯ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲೂ ಅದಿದೆ, ಆದರೆ ಹೆಚ್ಚು ಸ್ಪಷ್ಟವಾಗಿ ಆ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿದೆ. ಈ ಸಂಶಯ ಬರ್ತಿರ್ತದಲ್ಲ, ಎದುರುಗರಿ ಇರುವಂತಹ ಒಂದು ವಸ್ತುವನ್ನ ಇದು ಕಂಬವೋ ಮನುಷ್ಯನೋ ಅಂತ ಈ ಸಂಶಯ ಬರ್ತಿರ್ತದೆ. ನಾವು ಅದನ್ನ ಹಿಂದೆ ಪ್ರಮಾಣ ಪದ್ಧತಿ ಮೊದಲಾದ ಕಡೆ ನೋಡಿದ್ದೀವಿ. ಹಾಗೆ ಸಂಶಯ ಬರುವಾಗ ಊರ್ಧ್ವತ ಅಂತನ್ನುವುದು ಎರಡೂ ಕಡೆ ಕಾಣಿಸುವಂತ ಒಂದು ಸಂಗತಿ. ಊರ್ಧ್ವತ ಅಂದ್ರೆ ಎತ್ತರವಾಗಿರೋದು. ಕಂಬವೂ ಎತ್ತರವಾಗಿರ್ತದೆ, ಮನುಷ್ಯನೂ ಎತ್ತರವಾಗಿರ್ತಾನೆ. ಆದ್ರಿಂದ ಆ ಎದುರುಗಡೆ ಇರುವಂತಹ ವಸ್ತುವನ್ನು ನೋಡಿ ಕತ್ತಲಲ್ಲಿ ಇದು ಮನುಷ್ಯನೋ ಕಂಬವೋ ಅಂತ ಹೀಗೆ ಸಂಶಯ ಬರ್ತದೆ. ಅದು ಸರಿ. ಅಲ್ಲಿ ಆ ಥರ ಸಂಶಯ ಬರೋದೊಂದು ಬೇರೆ. ಊರ್ಧ್ವತ್ವ ಅಂತನ್ನುವುದು ಎರಡೂ ಕಂಬಗಳಲ್ಲಿಯೂ ಮನುಷ್ಯರಲ್ಲಿಯೂ ಸಾಮಾನ್ಯವಾಗಿರುವಂಥ ಒಂದು ಸಾಧಾರಣ ಧರ್ಮ. ಆದರೆ ಕಂಬನೋ ಮನುಷ್ಯನೋ ತೀರ್ಮಾನ ಮಾಡಲಿಕ್ಕೆ ಅಲ್ಲಿ ಸ್ಪಷ್ಟವಾದ ಆಧಾರ ಇಲ್ಲ, ಕತ್ತಲಿರೋದ್ರಿಂದ. ಹೀಗೆ ನಮ್ಮ ಅಶಕ್ತಿಯಿಂದಾಗಿ ಸಂಶಯ ಬರುತ್ತದೆ ಅಂತ ಅಲ್ಲಿ ಕಂಡಿರೋದು. ಈ ಉದಾಹರಣೆ ಸ್ವಲ್ಪ ಭಿನ್ನವಾಗಿದೆ. ಇದೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಬಂದಿದೆ. ಸಂಶಯ ಒಂದೇ ಥರ ಬರಬೇಕಾಗಿಲ್ಲ, 2-3 ರೀತಿಯಾಗಿ ಬರಬಹುದು ಅಂತ ಪ್ರಮಾಣ ಪದ್ಧತಿ ಪ್ರಮಾಣ ಲಕ್ಷಣಗಳಲ್ಲಿ ಆ ವಿಷಯ ಬಂದಿದೆ. ಈ ಯವತ್ರಿಧಾತು ಇತ್ಯಾದಿ ವೇದವಾಕ್ಯಗಳನ್ನ, ಕೆಲವೆಲ್ಲ ವೇದವಾಕ್ಯಗಳನ್ನ ಸ್ಪಷ್ಟವಾಗಿ ವಿಷ್ಣುವೇ ಜಗತ್ತಿಗೆ ಕಾರಣ, ಉಳಿದವರೆಲ್ಲ ಆತನ ಅನುಚರರು ಅಂತ ಹೇಳ್ತಿರುವಂಥ ವೇದವಾಕ್ಯಗಳನ್ನೆಲ್ಲ ಗಮನಿಸಿದರೆ ವಿಷ್ಣುವೇ ಜಗತ್ ಕಾರಣ ಅಂತ ಅನಿಸ್ತದೆ. ಯವತ್ರಿಧಾತು ಪೃಥ್ವೀ ಮುತ್ಯುಕ್ತ ನ್ಯಾಯ ಇದು ವಿಷ್ಣುವಿಗೆ ಸಂಬಂಧಪಟ್ಟದ್ದು. ಪ್ರಸಿದ್ಧಿ ಅಂತನ್ನೋದು ಶಿವಾದಿಗಳಿಗೆ ಸಂಬಂಧಪಟ್ಟದ್ದು. ಜಗತ್ತಿನಲ್ಲಿ ಪ್ರಸಿದ್ಧಿ, ಜನಸಾಮಾನ್ಯರಲ್ಲಿ ಪ್ರಸಿದ್ಧಿ, ಅವರಲ್ಲಿ ಒಂದು ಆಲೋಚನೆ, ಪರಂಪರೆ, ಇದನ್ನೆಲ್ಲ ಗಮನಿಸಿದರೆ ಶಿವನೇ ವಿಷ್ಣು ಕಾರಣ ಅಂತ ಕಾಣಿಸ್ತದೆ. ಹೀಗೆ ಶಿವಾದೀನಾಂ ಕಾರಣತ್ವೇನ ಪ್ರಸಿದ್ಧಿ. ಯವತ್ರಿಧಾತು ಪೃಥ್ವೀ ಮುತ್ಯುಕ್ತ ನ್ಯಾಯ ಏನಿದೆ ಅದು ವಿಷ್ಣುವಿಗೆ ಸಂಬಂಧಪಟ್ಟದ್ದು. ಹೀಗೆ ವಿಷ್ಣು ಜಗತ್ ಕಾರಣ ಅಂತ ಹೇಳಲಿಕ್ಕೆ ಪೂರ್ವೋಕ್ತ ನ್ಯಾಯ, ಶಿವಾದಿಗಳು ಜಗತ್ ಕಾರಣ ಅಂತ ಆಲೋಚನೆ ಬರಲಿಕ್ಕೆ ಪ್ರಸಿದ್ಧಿ ಕಾರಣ. ಇದು ಪೂರ್ವೋಕ್ತ ನ್ಯಾಯ ಪ್ರಸಿದ್ಧಿಶ್ಚ ಸಂಶಯ ಬೀಜಂ ಅಂತ. ಇನ್ನು ಇಲ್ಲದೆ ಹೋದ್ರೆ ಪೂರ್ವೋಕ್ತ ನ್ಯಾಯ ಮತ್ತು ಪ್ರಸಿದ್ಧಿ ಇವೆರಡೂ ಕೂಡ ವಿಷ್ಣುವಿಗೂ ಸಂಬಂಧಪಟ್ಟದ್ದು, ಶಿವನಿಗೂ ಸಂಬಂಧಪಟ್ಟದ್ದು ಅಂತ ನಾವು ಆಲೋಚನೆ ಮಾಡೋ ಸಾಧ್ಯತೆ ಇದೆ. ಆ ಥರ ಅಲ್ಲ ಅನ್ನೋದಕ್ಕಾಗಿ ಅದನ್ನ ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಹೇಳಿದೆ. ಅನ್ಯೇಷಾಂ ಅಪಿ ಅಸ್ತಿ ಇತಿ ಪೂರ್ವಪಕ್ಷ. ಅದರಲ್ಲಿ ಪೂರ್ವಪಕ್ಷ ಏನು ಬರ್ತಾ ಇದೆ ಅಂದ್ರೆ, ಬೇರೆಯವರಿಗೂ ಇದೆ ಜಗಜ್ಜನ್ಮಾದಿ ಕಾರಣತ್ವ ಅಂತ ಅನ್ನೋದು, ಬೇರೆಯವರಿಗೂ ಕೂಡ ಇದೆ ಅಂತ ಒಂದು ಪ್ರಶ್ನೆ. ಅನುಮಾನೇನು ರುದ್ರಾದೇಹೇಪಿ ಕಾರಣತಾ ಸಾಧನ ಸೌಲಭ್ಯಾತ್. ಅದು ಹೇಗೆ ಬೇರೆಯವರಿಗೂ ಜಗತ್ತಿಗೆ ಕಾರಣತ್ವ ಇದೆ ಹೇಗೆ ಅಂದ್ರೆ, ಅನುಮಾನದಿಂದ ರುದ್ರಾದಿಗಳನ್ನು ಕೂಡ ಜಗತ್ತಿಗೆ ಕಾರಣ ಅಂತ ಹೇಳಬಹುದು ಅಂತ ಅದರ ತಾತ್ಪರ್ಯ. ಅಲ್ಲಿ ಅನುಮಾನದಿಂದ ರುದ್ರಾದಿಗಳನ್ನು ಜಗತ್ತಿಗೆ ಕಾರಣ ಅಂತ ಹೇಳಬಹುದು ಅಂದ್ರೆ ಹೇಗದು? ಅಲ್ಲೊಂದು ನಮ್ಗೆ ಪ್ರಶ್ನೆ ಬರ್ತದೆ. ಹಿಂದೆಲ್ಲಿಯೂ ಕೂಡ ಈಗ ನಾವು ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪ ಮತ್ತು ಸತ್ತರ್ಕ ದೀಪಾವಳಿ ಭಾಷ್ಯ ಇದೆಲ್ಲ ನೋಡಿದ್ವಿ. ಅಲ್ಲಿ ಭಾಷ್ಯದಲ್ಲಿ ಕೂಡ ನಾವು ನೋಡಿದ ಅನುಮಾನ ವಿಮಿತಂ ಸಕರ್ತಕಂ ಕಾರ್ಯತ್ವ ಅಂತ ಅನುಮಾನ. ಅಲ್ಲಿ ಶಿವಕರ್ತ ಅಂತ ತೀರ್ಮಾನ ಆಗಲಿಲ್ಲ.
ಜಗತ್ತಿಗೆ ಒಬ್ಬ ಕರ್ತ ಇದ್ದಾನೆ ಅಂತ ಮಾತ್ರ ಅನುಮಾನದಿಂದ ತೀರ್ಮಾನ ಆಗಿತ್ತು. ಆದ್ರಿಂದ ಅನುಮಾನದಿಂದ ರುದ್ರಾದಿಗಳನ್ನು ಜಗತ್ತಿಗೆ ಕಾರಣ ಅಂತ ನಾವು ತಿಳಿಯಲಿಕ್ಕೆ ಅನುಕೂಲ ಇದೆ ಅಂತಂದ್ರೆ ಅದು ಹೇಗೆ? ಅದನ್ನ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಅನುಮಾನದಿಂದ ಮೊದಲು ಒಬ್ಬ ಕರ್ತ ಮಾತ್ರ ಸಿದ್ಧ ಆಗ್ತಾನೆ. ಕರ್ತೃ ಸಿದ್ಧ ಆದ್ಮೇಲೆ ಆ ಕರ್ತೃ ಯಾರು ಹಾಗಾದ್ರೆ ಅಂತ ಮತ್ತೆ ನಾವು ಕುತ್ಕೊಂಡು ಸ್ವಲ್ಪ ವಿಚಾರ ಮಾಡಬೇಕು. ಪ್ರಸಿದ್ಧಿ ಇರೋದ್ರಿಂದ ರುದ್ರಾದಿಗಳೇ ಕರ್ತೃ ಅಂತ ತೀರ್ಮಾನ ಮಾಡಬೇಕು ಅಂತ. ಇದು 249ನೇ ಪುಟದಲ್ಲಿ ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅಂತ ಇದೊಂದು ಅನುಮಾನ. ಈ ಅನುಮಾನದಿಂದ ಈ ವಿಶ್ವಕ್ಕೆ ಒಬ್ಬ ಕರ್ತ ಇದ್ದಾನೆ ಅಂತ ತೀರ್ಮಾನ ಆಯ್ತು. ಕರ್ತೃತ್ವ ಸಿದ್ಧವು ವಿಶ್ವಕರ್ತೃ ಸಿದ್ಧವು, ಕರ್ತೃತ್ವ ಅಲ್ಲ, ವಿಶ್ವಕ್ಕೊಬ್ಬ ಕರ್ತ ಇದ್ದಾನೆ ಅಂತ ತೀರ್ಮಾನ ಆದಮೇಲೆ ಪ್ರಸಿದ್ಧಿ ಬಲಾತ್, ಜಗತ್ತಿನಲ್ಲಿ ಪ್ರಸಿದ್ಧಿ ಇರೋದು ಯಾವುದು? ರುದ್ರ ಇತ್ಯಾದಿಗಳು, ರುದ್ರ ಪ್ರಕೃತಿ ಮೊದಲಾದವರೇ ಕರ್ತೃಗಳಂತ ಪ್ರಸಿದ್ಧಿ ಇದೆ. ಆದ್ರಿಂದ ರುದ್ರಾದಿರೇವ ಕಶ್ಚಿತ್, ರುದ್ರಾದಿಗಳಲ್ಲೇ ಯಾರೋ ಒಬ್ಬ. ನತು ವಿಷ್ಣು, ವಿಷ್ಣು ಅಂತೂ ಅಲ್ಲ. ಈಗ ಇದೊಂದು ಪ್ರಶ್ನೆ ಇದು. ರುದ್ರಾದಿಗಳು ಕರ್ತೃ ಆಗಿರ್ಬೋದು, ಪ್ರಕೃತಿ ಕರ್ತೃ ಆಗಿರ್ಬೋದು, ವಿಷ್ಣುವೇ ಯಾಕೆ ಕರ್ತೃ ಆಗಬೇಕು ಅಂತ ಹೀಗೆ ತಾತ್ಪರ್ಯ ಅಂತ ಅದರ ತಾತ್ಪರ್ಯ. ಹೀಗೆ ಆ ಪ್ರಶ್ನದ ಅಭಿಪ್ರಾಯ ಹೊರತು ಜಗತ್ತಿಗೆ ಶಿವನೇ ಕರ್ತರಂತ ನೇರವಾಗಿ ಅನುಮಾನದಿಂದ ತೀರ್ಮಾನ ಆಗ್ತದೆ ಅಂತ ಅದರ ತಾತ್ಪರ್ಯ ಅಲ್ಲ. ನಚ ಉದಾಹೃತ ಶ್ರುತಿ ವಿರೋಧ. ವಿಷ್ಣುವೇ ಜಗತ್ತಿ ಕಾರಣ ಅಂತ ಹೇಳಲಿಕ್ಕೆ ಉದಾಹೃತವಾದಂತಹ ಕೆಲವು ವೇದವಾಕ್ಯಗಳಿವೆ. ಈ ಹಿಂದೆ ನಾವು ತೋರಿಸಿದಂತಹ ಅನೇಕ ವೇದವಾಕ್ಯಗಳು. ಅಂಬ್ರಣಿ ಸೂಕ್ತ ಇದೆ, ಮತ್ತೆ ಪರೋಮಾತ್ರಯ ಅನ್ನೋ ಸೂಕ್ತ ಇದೆ, ಯವತ್ರಿಧಾತು ಅನ್ನೋ ಮಂತ್ರ ಇದೆ. ಹೀಗೆ ಅನೇಕ ವಾಕ್ಯಗಳನ್ನು ಈ ಹಿಂದೆ ಹೇಳಿದೀವಲ್ಲ. ಆ ವೇದವಾಕ್ಯಗಳಿಂದ, ಪುರಾಣ ವಾಕ್ಯಗಳಿಂದ ನಿಮಗೆ ಅಂದ್ರೆ ರುದ್ರ ಮತ್ತೆ ಪ್ರಕೃತಿ ಮೊದಲಾದವುಗಳನ್ನು ಕಾರಣ ಅಂತ ಹೇಳುವವರಿಗೆ ವಿರೋಧ ಬರ್ತದಲ್ಲ ಅಂತ ಪ್ರಶ್ನೆ ಬಂದ್ರೆ ಹಾಗಲ್ಲ. ಅವ್ರು ಹೇಳ್ತಾರೆ ತಾಸಾಂ ಯುಕ್ತಿ ವಿರುದ್ಧಾರ್ಥೆ ಪ್ರಾಮಾಣ್ಯ ಅಯೋಗಾತ್. ಅವೆಲ್ಲ ಅಪ್ರಾಮಾಣಿಕ ಅವು. ಯಾಕೆ ಅಂತಂದ್ರೆ ಯುಕ್ತಿ ವಿರುದ್ಧವಾದ ಸಂಗತಿಯಲ್ಲಿ ವೇದವು ಕೂಡ ಪ್ರಮಾಣ ಆಗೋದಿಲ್ಲ. ಇನ್ನು ಪೂರ್ವ ಪಕ್ಷ ಇದನ್ನು ನೀವು ಗಮನಿಸಬೇಕು. ಯುಕ್ತಿ ಬಹಳ ಪ್ರಬಲವಾಗಿ ಒಂದು ವಸ್ತುವನ್ನು ಸ್ಥಾಪನೆ ಮಾಡ್ತದೆ. ಆದ್ರಿಂದ ಆ ವಿಚಾರದಲ್ಲಿ ವೇದವಾಕ್ಯವು ಕೂಡ ಪ್ರಮಾಣ ಆಗೋದು ಸಾಧ್ಯ ಇಲ್ಲ. ಈ ವೇದವಾಕ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಕಲ್ಲು ಮಾತಾಡಿತು ಅಂತ ಹೇಳ್ತಾರೆ. ಕಲ್ಲು ಮಾತಾಡೋದು ಹೇಗೆ? ಅದು ಯುಕ್ತಿ ವಿರುದ್ಧ. ಆದ್ರಿಂದ ಕಲ್ಲು ಮಾತಾಡಿತು ಅನ್ನೋ ಮಾತೆ ಅಪ್ರಮಾಣ. ಹೀಗೆ ಆ ಪ್ರಶ್ನೆ ಮಾಡುವವರು ತಾತ್ಪರ್ಯ. ತಾಸಾಂ ಅಂದ್ರೆ ವಿಷ್ಣುವನ್ನೇ ಜಗತ್ ಕಾರಣ ಅಂತ ಹೇಳುವ ವೇದವಾಕ್ಯಗಳಿಗೆ, ಪುರಾಣ ವಾಕ್ಯಗಳಿಗೆ ಪ್ರಾಮಾಣ್ಯ ಅಯೋಗಾತ್, ಪ್ರಾಮಾಣ್ಯವೇ ಬರೋದಿಲ್ಲ. ಯಾಕೆಂದ್ರೆ ಇದು ಯುಕ್ತಿ ವಿರುದ್ಧವಾದಂತಹ ಅರ್ಥ. ಯುಕ್ತಿಯಿಂದ ನಮಗೆ ಶಿವನೇ ಈ ಅನುಮಾನದಿಂದ ಒಬ್ಬ ಜಗತ್ಕರ್ತೃ ಸಿದ್ಧ ಆಗಿ ಅದರಿಂದ ಪ್ರಸಿದ್ಧಿ ಬಲದಿಂದ ಶಿವನೇ ಜಗತ್ಕರ್ತೃ ಸಿದ್ಧ ಆಗ್ತದೆ ಅಂತ ಅವ್ರ ಪ್ರಶ್ನೆ. ತಥಾಚ ಜನ್ಮಾದಿ ಕಾರಣತ್ವಸ್ಯ ಭಗವದೇಕ ನಿಷ್ಠತ್ವ ಅಭಾವಾತ್. ಅದು ಭಗವಂತನಲ್ಲಿ ಮಾತ್ರ ಇದೆ ಜಗನ್ಮಾದಿ ಕಾರಣತ್ವ ಅಂತ ಹೇಗೆ ಹೇಳ್ತೀರಿ? ಆದ್ರಿಂದ ನ ತಸ್ಯೈವ ತೇನ ಜಿಜ್ಞಾಸ್ಯ ಬ್ರಹ್ಮತ ನಿಶ್ಚಯ. ಆದ್ರಿಂದ ಜಿಜ್ಞಾಸ್ಯನಾದ ಬ್ರಹ್ಮ ಯಾರು ಅಂದ್ರೆ ಈ ವಿಷ್ಣುವೇ ಬ್ರಹ್ಮ ಅಂತ ಹೇಗೆ ಹೇಳ್ತೀರಿ ಇತಿ ಪ್ರಶ್ನೆ. ನ ನಿಶ್ಚಯ ಅಂತ ಈ ಪ್ರಶ್ನೆ ಬಂದಾಗ ಸಿದ್ಧಾಂತ ಐತಿ. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ನಚ ಅನುಮಾನತೋ ಅನ್ಯೇ ಕಲ್ಪನೀಯ ಅಂತ ಆಚಾರ್ಯರ ಮಾತು. ಅನುಮಾನದಿಂದ ನಿಮ್ಮ ಊಹೆಗೆ ಅನುಸಾರವಾಗಿ ಯಾರ್ಯಾರನ್ನೋ ಜಗತ್ ಕಾರಣ ಅಂತ ಕಲ್ಪನೆ ಮಾಡಬಾರ್ದು. ಅನ್ಯೇ ಕಲ್ಪನೀಯ ಅಂತಿದೆಯಲ್ಲ, ಅನ್ಯೇ ರುದ್ರಾದಯ ಪ್ರಕೃತ್ಯಾದಯ ಸೂರ್ಯಾದಯಶ್ಚ ನ ಕಲ್ಪನೀಯ. ಉಳಿದವರನ್ನು ಕಲ್ಪನೆ ಮಾಡಬಾರ್ದು ಅಂತ ಪ್ರಶ್ನೆ ಬಂದ್ರೆ ಉಳಿದವರನ್ನ ಕಾರಣ ಅಂತ ಕಲ್ಪನೆ ಮಾಡಬಾರ್ದು ಅಂತ ಅರ್ಥ. ಉಳಿದವರ ಅಸ್ತಿತ್ವವನ್ನೇ ನಾವು ನಿರಾಕರಣೆ ಮಾಡಲಿಲ್ಲ. ಪ್ರಕೃತಿ, ರುದ್ರ, ಸೂರ್ಯ ಇವರು ಯಾರು ಇಲ್ವೇ ಇಲ್ವಾ? ಅವರೆಲ್ಲ ಇದ್ದಾರೆ, ಅವ್ರ ಪ್ರಶ್ನೆ ಅಲ್ಲ. ಅವರನ್ನು ಕಾರಣ ಅಂತ ಕಲ್ಪನೆ ಮಾಡಬಾರ್ದು. ಅನ್ಯೇ ಅಂತಂದ್ರೆ ಆಚಾರ್ಯರ ವಾಕ್ಯದಲ್ಲಿ ಅನ್ಯೇನ ಕಲ್ಪನೀಯ, ಅನ್ಯ ವ್ಯಕ್ತಿಗಳನ್ನು ಕಲ್ಪನೆ ಮಾಡಬಾರ್ದು ಅಂತ ಇಷ್ಟೇ ಇದೆ. ಅನ್ಯ ವ್ಯಕ್ತಿಗಳಲ್ಲಿ ಜಗತ್ ಕಾರಣ ಎಂಬುದಾಗಿ ನೀವು ತಿಳ್ಕೋಬಾರ್ದು ಅಂತ ತಾತ್ಪರ್ಯ. ಅದಕ್ಕೇನು ಕಾರಣ ಅಂದ್ರೆ ಅದಕ್ಕೆ ಸೂತ್ರ ಉಪನ್ಯಾಸಿತಿ ಶಾಸ್ತ್ರಯೋನಿತ್ವ ಅಂತ ನೋಡಿ. ಭವೇತ್ ಅನುಮಾನತಃ ಅನ್ಯೇಷಾಂ ಕಾರಣತ್ವ ಕಲ್ಪನಾ. ಅನುಮಾನವನ್ನು ಆಧಾರವಾಗಿ ಇಟ್ಕೊಂಡು ಬೇರೆ ಬೇರೆ ಯಾರಿಗೂ ನೀವು ಜಗತ್ ಕಾರಣತ್ವವನ್ನು ಕಲ್ಪಿಸಬಹುದಿತ್ತು. ಒಂದು ವೇಳೆ ಕಾರಣ ಅಂತ ಅನ್ನೋದು ಅಂದ್ರೆ ಜಗಜ್ಜನ್ಮಾದಿ ಕಾರಣವಾದ ಒಂದು ತತ್ವ ಅದು ಆನುಮಾನಿಕ ಅಂದ್ರೆ ಅನುಮಾನಗಮ್ಯವಾಗಿದ್ದರೆ ನೀವು ಹೇಳಿದ ಸರಿ ಆಗ್ತಿತ್ತು. ಆದ್ರೆ ಅದು ಸರಿಯಲ್ಲ, ನಚೇತದಸ್ತಿ. ಯಾಕೆಂದ್ರೆ ಶಾಸ್ತ್ರೈಕ ಸಮಧಿಗಮ್ಯತ್ವಾತ್ ಕಾರಣಸ್ಯ. ಕಾರಣ ಅಂತ ಅನ್ನೋದು ಕೇವಲ ಶಾಸ್ತ್ರದಿಂದ ಮಾತ್ರ ತಿಳಿಯುವಂತಹ ಸಂಗತಿ. ನಹಿ ಧರ್ಮಾದಿ ನಿಶ್ಚಯ ಅನುಮಾನೇನ ಇತಿ ಸೂತ್ರಾರ್ಥ. ಶಾಸ್ತ್ರಯೋನಿತ್ವಾತ್ ಅಂತಿದೆಯಲ್ಲ, ಬ್ರಹ್ಮ
ಶಾಸ್ತ್ರಯೋನಿ ಅಂತ ಅರ್ಥ. ಅದಕ್ಕೆ ಪರಬ್ರಹ್ಮ ಶಾಸ್ತ್ರಯೋನಿ ಅಂದರೆ ಶಾಸ್ತ್ರ ಮಾತ್ರ ಪ್ರತಿಪಾದ್ಯ ಅಂತ ಅರ್ಥ. ಅಲ್ಲಿ ಒಂದು ಅನುಮಾನವನ್ನು ಸೂಚನೆ ಮಾಡಿದ್ದಾರೆ. ನಹಿ ಧರ್ಮಾದಿ ನಿಶ್ಚಯ ಅನುಮಾನೇನ ಇತಿ ಸೂತ್ರಾರ್ಥ ಅಂತ ವಾಕ್ಯ ಇದೆಯಲ್ಲ, ಇದನ್ನು ಕೂಡ ಅನುಮಾನದಿಂದ ಕಲ್ಪನೆ ಮಾಡಬಾರದು ಅಂತ ಬಂತಲ್ಲ, ಅದರ ಅಲ್ಲೊಂದು ಅನುಮಾನವನ್ನು ಸೂಚನೆ ಮಾಡಿದಾಗಾಯ್ತು. ಅದು ಹೇಗೆ ಅಂದರೆ ಜಗತ್ಕರ್ತ ನ ಅನುಮಾನ ಯೋಗ್ಯ, ಜಗತ್ಕರ್ತ ಅಂತ ಪಕ್ಷ ಈ ಅನುಮಾನದಲ್ಲಿ. ಅನುಮಾನ ಯೋಗ್ಯ ನ, ಅವನನ್ನು ಅನುಮಾನದಿಂದ ನೀವು ಅರಿಯುವುದು ಸಾಧ್ಯ ಇಲ್ಲ ಅಂತ ಸಾಧ್ಯ. ಶಾಸ್ತ್ರೀಕ ಗಮ್ಯತ್ವಾತ್, ಶಾಸ್ತ್ರದಿಂದ ಮಾತ್ರ ಆತ ತಿಳಿಯುವವನು ಅಂತ ಅದರ ಹೇತು. ಇತಿ ಅಭಿಮತ ಪ್ರಯೋಗ, ಹೀಗೊಂದು ಅನುಮಾನವನ್ನು ಪ್ರಯೋಗ ಮಾಡಿರ್ತೀವಿ. ಅಲ್ಲಿ ದೃಷ್ಟಾಂತ ಯಾವುದು ಅಂದರೆ ಧರ್ಮಾದಿವತ್, ಧರ್ಮಾದಿಗಳು ಶಾಸ್ತ್ರೀಕ ಗಮ್ಯ ಅದು, ಆದ್ದರಿಂದ ಅನುಮಾನಕ್ಕೆ ಯೋಗ್ಯ ಅಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅನುಮಾನಕ್ಕೆ ತಮ್ಮ ತಮ್ಮ ಊಹೆಗೆ ಅನುಗುಣವಾಗಿ ಯಾವುದ್ಯಾವುದೋ ಧರ್ಮವನ್ನು ಅನುಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಸೂಕ್ಷ್ಮಗಳನ್ನು ಶಾಸ್ತ್ರದಿಂದಲೇ ಅರಿಬೇಕೇ ಹೊರತು ಬೇರೆ ಬೇರೆ ಯಾವುದ್ಯಾವುದೋ ಪ್ರಮಾಣದಿಂದ, ಅದು ವಿಶೇಷತಃ ಅನುಮಾನ ಪ್ರಮಾಣದಿಂದ ಪ್ರತ್ಯಕ್ಷದಿಂದಂತೂ ಅದು ಸಾಧ್ಯವೇ ಇಲ್ಲ. ಹಾಗೆ ಧರ್ಮವನ್ನು ತಿಳಿಯುವುದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ಈ ಅನುಮಾನದಲ್ಲಿ ಜಗತ್ಕರ್ತ ನ ಅನುಮಾನ ಯೋಗ್ಯ ಶಾಸ್ತ್ರೀಕ ಗಮ್ಯತ್ವಾತ್ ಇತಿ ಅಭಿಮತ ಪ್ರಯೋಗದಲ್ಲಿ, ಈ ಒಂದು ಅನುಮಾನದಲ್ಲಿ ಧರ್ಮಾದಿಗಳು ದೃಷ್ಟಾಂತ. ಆ ಧರ್ಮಾದಿಗಳು ದೃಷ್ಟಾಂತ ಅಂತ ನಾವಿಟ್ಕೊಂಡಾಗ ಅಲ್ಲಿ ಈಗ ಈ ತತ್ವಪ್ರಕಾಶಕದಲ್ಲಿ ಬಂದಿರುವಂತಹ ನಹಿ ಧರ್ಮಾದಿ ನಿಶ್ಚಯ ಅನುಮಾನೇನ ಇತಿ ಸೂತ್ರಾರ್ಥ. ಮೊದಲು ದೃಷ್ಟಾಂತದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಆ ಧರ್ಮಾದಿಗಳ ನಿಶ್ಚಯ ಅಂತ ಅನ್ನೋದು ಅನುಮಾನದಿಂದ ಆಗ್ತದ? ದೃಷ್ಟಾಂತದಲ್ಲಿ ದೃಷ್ಟಾಂತವಾದ ಧರ್ಮದ ನಿಶ್ಚಯ ಅನುಮಾನದಿಂದ ಆಗೋದಿಲ್ಲ, ಯಾಕೆಂದ್ರೆ ಅದು ಶಾಸ್ತ್ರೀಕ ಗಮ್ಯ. ಅದು ಹೇಗೆ ಆ ದೃಷ್ಟಾಂತನೋ ಹಾಗೆ ಪರಮಾತ್ಮನೂ ಕೂಡ ಕೇವಲ ಶಾಸ್ತ್ರಗಮ್ಯ ಹೊರತು ಅನುಮಾನದಿಂದ ಅವನು ತಿಳಿಯುವವನಲ್ಲ ಅಂತ ಅದರ ತಾತ್ಪರ್ಯ. ಇತಿ ಸೂತ್ರಾರ್ಥ, ಸೂತ್ರದ ಅರ್ಥ ಅದು. ಶಾಸ್ತ್ರ ಯೋನಿತ್ವಾತ್ ಅಂತ ಹೇತುವನ್ನು ಸೂಚನೆ ಮಾಡಿದೆ ಸೂತ್ರ. ಅದರ ಮೂಲಕ ಅನುಮಾನವನ್ನು ನಾವು ತಿಳ್ಕೋಬೇಕು. ನಿಮಗೆ ಈ ಪ್ರಮಾಣ ಲಕ್ಷಣ ಪ್ರಮಾಣ ಪದ್ಧತಿಯಲ್ಲಿ ಒಂದು ವಿಚಾರ ಬಂದಿತ್ತು, ನೀವು ಅದನ್ನು ಗಮನಿಸಿರಬೇಕು. ಒಂದು ಅನುಮಾನ ಪ್ರಯೋಗ ಮಾಡಿದರೆ ಪಕ್ಷ, ಹೇತು, ಉದಾಹರಣ, ಉಪನಯ, ನಿಗಮನ ಮೊದಲಾದಂಥ ಎಲ್ಲವನ್ನೂ ಅಲ್ಲಿ ಪ್ರತಿಪಾದನೆ ಎಲ್ಲವನ್ನೂ ಹೇಳಬೇಕಾಗಿಲ್ಲ. ಯಾವುದೋ ಒಂದನ್ನು ಹೇಳಿದ್ರು ಸಾಕು, ಉಳಿದೆಲ್ಲ ಉಳಿದವ್ರಿಗೆ ತಿಳಿದು ಬಿಡ್ತದೆ. ಕೆಲವು ಸರಿ ಅವರು ಎದುರಿಗೆ ಕೂತ್ಕೊಂಡಂಥವ್ರು ಕೇಳುಗರು ಮಂದರಾಗಿದ್ದರೆ ಅವರಿಗೆ 5 ಸಾಕಾಗೋದಿಲ್ಲ, ಇನ್ನೂ ಹೆಚ್ಚು ಬೇಕಾಗಬಹುದು. ಅವರು ಬುದ್ಧಿವಂತರಾಗಿದ್ದರೆ 5 ಬೇಕಾಗಿಲ್ಲ, ಒಂದೇ ಸಾಕು. ಈ ಶಾಸ್ತ್ರ ಯೋನಿತ್ವಾತ್ ಅನ್ನುವಂಥ ಒಂದೇ ಹೇತುವನ್ನು ಹೇಳಿಬಿಟ್ಟಿದೆ ಸೂತ್ರ. ಯಾಕೆಂದ್ರೆ ಸೂತ್ರವೂ ಕೂಡ ಪ್ರತಿಯೊಂದು ಸೂತ್ರವೂ ಯುಕ್ತಿ ರೂಪ, ಅದರಿಂದ ಒಂದೇ ಸಂಗತಿಯನ್ನು ಅದು ಹೇಳಿಬಿಟ್ಟಿದೆ ಅಂತ ತಾತ್ಪರ್ಯ. ಹೇತುವನ್ನು ಹೇಳಿಬಿಟ್ಟಿದ್ರಿಂದ ಅದಕ್ಕೆ ಬೇಕಾದಂಥ ಪಕ್ಷವನ್ನ, ಸಾಧ್ಯವನ್ನ ಮತ್ತು ನಾವೆಲ್ಲವನ್ನು ನಾವು ತಿಳ್ಕೋಬೇಕು. ಈಗ ನೋಡಿ, ಅಲ್ಲಿ ನಚ ಅನುಮಾನತಃ ಅನ್ಯ ಕಲ್ಪನೀಯ ಅಂತ ಸಾಧ್ಯ ತೋರಿಸಿದ್ರು ಆಚಾರ್ಯರು. ಅದಕ್ಕೆ ಹೇತು ಏನು ಅಂದರೆ ಶಾಸ್ತ್ರಯೋನಿತ್ವಾತ್ ಅಂತ ಹೇತು. ದೃಷ್ಟಾಂತ ನಾವೇ ತಿಳ್ಕೋಬೇಕು. ಒಂದು ವೇಳೆ ಕೂತವ್ರಿಗೆ ತಿಳಿದೇ ಹೋದರೆ ಅವರಿಗೆ ಅದನ್ನು ವಿವರಿಸಿ ಹೇಳಬೇಕು ತಾತ್ಪರ್ಯ. ಯಾಕೆ ಅವನು ಶಾಸ್ತ್ರೈಕ ವಿದ್ಯೆ ಯಾಕೆ? ಕುತಃ ಇತ್ಯತಃ ನೇತಿ ನಚ ಅನುಮಾನಕ್ಕೆ ನಿಯತ ಪ್ರಾಮಾಣ್ಯಂ, ಅನುಮಾನಕ್ಕೆ ನಿಯತವಾದ ಪ್ರಾಮಾಣ್ಯವೇ ಇಲ್ಲ. ನಾವೇದವಿನ್ಮನುತೆ ಅದನ್ನು ಹೇಳಬೇಕು. ನಾವೇದವಿನ್ಮನುತೆ ತಂ ಬೃಹಂತಂ, ತಂ ಪೂರ್ಣಂ, ತಂ ಬೃಹಂತಂ ಅಂದರೆ ಪೂರ್ಣಂ ಅಂತ ಅರ್ಥ. ಸರ್ವಾನುಭೂಮ್ ಅಂದರೆ ಸರ್ವಜ್ಞ ಅಂತ ಅರ್ಥ. ನೋಡಿ, ಆ ಜಯತೀರ್ಥರು ಆ 3 ವೇದವಾಕ್ಯದ ಶಬ್ದಗಳನ್ನು ಹೇಳಿಲ್ಲ, ಅದರ ಅರ್ಥಗಳನ್ನು ಮಾತ್ರ ಹೇಳಿದ್ದಾರೆ. ಬೃಹಂತಂ ಅಂದರೆ ಪೂರ್ಣಂ, ಸರ್ವಾನುಭೂಮ್ ಅಂದರೆ ಸರ್ವಜ್ಞಂ, ತಂ ಬೃಹಂತಂ ನಾಭೇದವಿನ್ಮನುತೆ ತಂ ಬೃಹಂತಂ ಸರ್ವಾನುಭೂಮ್ ಆತ್ಮಾನಂ. ರುಭು ಇಲ್ಲ, ರುಭು ಅಲ್ಲ, ಸರ್ವ ಅನುಭೂಮ್, ಎಲ್ಲವನ್ನೂ ಅನುಭವಿಸುವವನು, ಅವನು ಸರ್ವಜ್ಞ. ಸರ್ವಕರ್ತಾರಂ ಸರ್ವಸ್ವಾಮಿನಂ, ಆತ್ಮ ಅಂದರೆ ಸರ್ವಸ್ವಾಮಿ ಅಂತ ಅರ್ಥ. ಪೂರ್ಣಂ ಸರ್ವಜ್ಞಂ ಸರ್ವಕರ್ತಾರಂ ಸರ್ವಸ್ವಾಮಿನಂ ಮೋಕ್ಷಾಯ, ಮೋಕ್ಷವೆಂಬ ಪಡೆಯುವನ್ನು ಬಯಕೆ ಇದ್ದರೆ ಅವೇದವಿನ್ ನ ಜಾನಾತಿ, ಶಾಸ್ತ್ರವನ್ನು ಶಾಸ್ತ್ರವನ್ನು ಯಾರು ಬಲ್ಲವರಲ್ಲವೋ ಅವರಿಗೆ ಈ ಭಗವಂತನ ತಿಳಿಯುವುದು ಸಾಧ್ಯ ಇಲ್ಲ. ಮತ್ತೆ ಔಪನಿಷದ ಪುರುಷ ಅಂತ ಇನ್ನೊಂದಿದೆ. ಪುರುಷ ಜಗತ್ಕರ್ತ ಉಪನಿಷದೈಕ ಸಂಬಂಧಿಗಮ್ಯ ಇತ್ಯರ್ಥ. ಆ ಪುರುಷ ಅಂದ್ರೆ ಯಾರು? ಅವನು ಜಗತ್ತಿಗೆ ಕರ್ತೃವಾದಂತಹ ಈ ಭಗವಂತ
ಶಾಸ್ತ್ರದಿಂದ ಮಾತ್ರ ತಿಳಿಯಲ್ಪಡುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ತತ್ವಪ್ರಕಾಶಿಕಾದ ಒಂದು ಪ್ಯಾರಾಗ್ರಾಫ್ ಮುಕ್ತಾಯ ಕಂಡಿದೆ. ಪುರುಷೋ ಜಗತ್ಕರ್ತ ಅಂತ ಜಯತೀರ್ಥರು ಹೇಳಿದಾರಲ್ಲ, ಪುರುಷೋ ಜಗತ್ಕರ್ತ ಅಂತ ಯಾಕೆ ಹೇಳಿದ್ದಾರೆ ಅವರು ಅಂದರೆ, ಜಗೃಹೇ ಪೌರುಷಂ ರೂಪಂ ಆದೌ ಲೋಕಶಿಕ್ಷಯ ಅಂತ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ ಮೊದಲ ಶ್ಲೋಕ. ಸಂಭೂತಂ ಮಹದಾದಿಭಿ ಷೋಡಶಕಲಂ ಅಂತ ಹೀಗೆ ಮುಂದಿನ ಕೆಲವು ಶಬ್ದಗಳು ಅದರಲ್ಲಿವೆ. ಆ ಶ್ಲೋಕದ ಪೂರ್ಣ ಪಾಠ ಹೀಗಿದೆ: ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೌ ಲೋಕಶಿಕ್ಷಯ ಅಂತ. ಮಹತ್ತತ್ವ ಮೊದಲಾದ ತತ್ವಗಳಿಂದ ಸಂಭೂತಂ ಅಂದರೆ ಹುಟ್ಟಿದ ಅಂತ ಅರ್ಥ ಅಲ್ಲ, ಕೂಡಿದ. ಷೋಡಶಕಲಂ ಪ್ರಾಣ, ಶ್ರದ್ಧಾ, ಮನಸ್ಸು, ಇಂದ್ರಿಯ ಮೊದಲಾದ 16 ಕಲೆಗಳು ಮತ್ತು ಅವುಗಳ ಅಭಿಮಾನಿ ದೇವತೆಗಳಿಂದ ಕೂಡಿದ ಈ ಭಗವಂತನ ರೂಪ, ಅದು ಪುರುಷ ರೂಪ. ಅದನ್ನ ಅವನು ಲೋಕಶಿಕ್ಷಯ ಜಗೃಹೇ, ಲೋಕವನ್ನ ಹುಟ್ಟಿಸುವ ಬಯಕೆಯಿಂದ, ಸೃಷ್ಟಿಸುವ ಬಯಕೆಯಿಂದ ಸ್ವೀಕಾರ ಮಾಡಿದ ಅಂತ ಅಲ್ಲಿ ಬಂದಿದೆ. ಆದ್ರಿಂದ ಪುರುಷ ರೂಪ ಅನ್ನುವುದೇನಿದೆ ಅದು ಜಗತ್ತಿನ ಸೃಷ್ಟಿಯನ್ನ ಮಾಡಲಿಕ್ಕಾಗಿ ಹುಟ್ಟಿರುವಂಥ ರೂಪ. ಅದಕ್ಕಾಗಿ ಜಯತೀರ್ಥರು ಪುರುಷಂ ಅಂದರೆ ಜಗತ್ಕರ್ತಾರಂ ಅನ್ನುವಂಥ ಅರ್ಥವನ್ನು ಬರೆದಿದ್ದಾರೆ. ಇದು 1ನೇ ಸ್ಕಂದದ 3ನೇ ಅಧ್ಯಾಯದ 1ನೇ ಶ್ಲೋಕ. ಭಾವಬೋಧಕಾರರು ರಘುತ್ತಮ ಸ್ವಾಮಿಗಳು ಈ ಅನೇಕ ಪ್ರಮಾಣಗಳನ್ನು ಹೇಳ್ತಿರ್ತಾರೆ. ಇತಿ ವಿಶೇಷ ಪ್ರಮಾಣ ಮೂಲಕಂ, ಇತಿ ಪ್ರಮಾಣಾನುಸಾರೇಣ ಅಂತ ಅನೇಕ ಥರದ ಪ್ರಮಾಣಗಳನ್ನ ಹೇಳ್ತಾ ಇರ್ತಾರೆ. ಅವು ಹಿಂದೆನೂ ಕೂಡ ಅವರು ಹೇಳಿದ್ದಾರೆ, ಈಗಿನ ನಾನು ನೋಡ್ತಾ ಇರೋ ಭಾಗದಲ್ಲಿ ಕೂಡ ಹೇಳಿದ್ದಾರೆ. ಇವು ಎಲ್ಲಿಯ ಪ್ರಮಾಣಗಳು, ಈ ವಿಶೇಷ ಪ್ರಮಾಣಗಳಿಂದ ಎಲ್ಲಿದು ಅಂತ ನನಗೆ ತುಂಬ ಹುಡುಕಾಡಿದ್ರು ಕೂಡ ಸಿಗಲಿಲ್ಲ. ಇತಿ ವಿಶೇಷ ಪ್ರಮಾಣ ಮೂಲಕಂ ಇತಿ ಪ್ರಮಾಣಾನುಸಾರೇಣ ಅಂತ. ಆದ್ದರಿಂದ ನೀವು ಅದನ್ನ ಎಲ್ಲಿಯಾದರೂ ಅಧ್ಯಯನ ಮಾಡುವಾಗ ನಿಮ್ಗೆ ಅದು ಸಿಕ್ಕರೆ, ಇಲ್ಲಿ ಮಾತ್ರ ಅಲ್ಲ ಹಿಂದೆನೂ ಕೂಡ ತುಂಬ ಬಂದಿವೆ ಅವು, ಅಥವಾ ಬೇರೆ ಯಾರಾದರೂ ವಿದ್ವಾಂಸರ ಮುಖದಿಂದ ನಿಮ್ಗದು ತಿಳಿದು ಬಂದರೆ ಅದನ್ನು ದಯವಿಟ್ಟು ನನಗೆ ತಿಳಿಸ್ಬೇಕು. ಆ ವಿಶೇಷ ಪ್ರಮಾಣಗಳು ಎಲ್ಲಿಯೂ ಅಂತ ನನಗೂ ಕೂಡ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಔಪನಿಷದ ಪುರುಷ ಅಂತ ಇದೆಯಲ್ಲ, ಪುರುಷ ಅಂದರೆ ಜಗತ್ಕರ್ತ ಅಂತ ಜಯತೀರ್ಥರು ಅರ್ಥ ಬರೆದದನ್ನು ನಾವು ನೋಡಿದ್ದೀವಲ್ಲ, ಆ ಪುರುಷ ಅಂತ ಅನ್ನೋದಕ್ಕೆ ಈಕ್ವಲ್ ಟು ಮಾರ್ಕ್ ಹಾಕಿ ಜಗತ್ಕರ್ತ ಅಂತ ಕೆಲವರು ಮಾಡಿದ್ದಾರೆ. ಆ ಥರ ಮಾಡಿದ್ದು ಕೂಡ ಯೋಗ್ಯವೇ ಆಗಿದೆ. ಪುರುಷ ಅನ್ನೋದಕ್ಕೆ ಅರ್ಥ ಜಗತ್ಕರ್ತ ಅಂತ ಜಯತೀರ್ಥರು ಅಭಿಪ್ರಾಯಪಟ್ಟದನ್ನು ತೋರಿಸ್ತಾರೆ. ಮತ್ತೆ ನಾವೇದವಿನ್ ಮನುತೆ ತಂ ಬೃಹಂತಂ ಸರ್ವಾನುಭುಂ ಆತ್ಮಾನಂ ಸಾಂಪರಾಯೇ ಅಂತಿದೆಯಲ್ಲ ವೇದವಾಕ್ಯ, ಆ ವಾಕ್ಯದಲ್ಲಿ ಬೃಹಂತಂ ಅಂದರೆ ಪೂರ್ಣ ಅಂತ ಅರ್ಥ ಬರೆದಿದ್ದಾರೆ ಜಯತೀರ್ಥರು. ಮತ್ತೆ ಸರ್ವಾನುಭೂ ಅನ್ನೋ ಶಬ್ದಕ್ಕೆ ಸರ್ವಂ ಅನುಭವತಿ, ಎಲ್ಲವನ್ನು ತಿಳಿದವನು ಅನ್ನೋ ದೃಷ್ಟಿಯಿಂದ ಸರ್ವಜ್ಞ ಅಂತ ಅರ್ಥ ಬರೆದಿದ್ದಾರೆ. ಮತ್ತೆ ಸರ್ವಂ ಅನುಭಾವಯತಿ, ಎಲ್ಲವನ್ನೂ ಹುಟ್ಟಿಸಿದವನು. ಅನುಭಾವಯತಿ ಅಂದರೆ ನಮಗೆ ಉಪಸರ್ಗದ ವ್ಯತ್ಯಾಸದಿಂದ ಈ ಥರದ ಅನೇಕ ಅರ್ಥಗಳು ಬರ್ತವೆ. ಮತ್ತು ಅನುಭಾವಯತಿ ಅನ್ನೋ ಶಬ್ದನೂ ಕೂಡ ತುಂಬ ಸುಂದರವಾಗಿದೆ. ಅನುಭಾವಯತಿ ಅಂದರೆ ಅನುಸೃತ್ಯ ಭಾವಯತಿ, ಮೊದಲು ಲಕ್ಷ್ಮೀದೇವಿಯನ್ನು ಹುಟ್ಟಿಸ್ತಾನೆ, ಅಂದರೆ ಅವಳಿಗೆ ಹುಟ್ಟಿಸುವ ಬಯಕೆಯನ್ನು, ಸೃಷ್ಟಿ ಮಾಡುವ ಬಯಕೆಯನ್ನು ಕೊಡುವ ಮೂಲಕ ಅವಳನ್ನು ಹುಟ್ಟಿಸ್ತಾನೆ. ಅವಳನ್ನು ಅನುಸರಿಸಿ ಮಹತ್ತತ್ವವನ್ನು, ಅದನ್ನು ಅನುಸರಿಸಿ ಅಹಂಕಾರ ತತ್ವವನ್ನು, ಹೀಗೆ ಒಂದೊಂದನ್ನು ಅನುಸರಿಸಿ ಅದನ್ನು ಹುಟ್ಟಿಸ್ತಾ ಹೋಗ್ತಾನೆ. ಹೀಗೆ ಅನುಭಾವಯತಿ ಅಂದರೆ ತಾರತಮ್ಯ ಕ್ರಮಾನುಸಾರೇಣ ಅನುಭಾವಯತಿ, ಒಂದಾದ್ಮೇಲೆ ಒಂದನ್ನು ಅನುಸರಿಸಿ ಇನ್ ಆರ್ಡರ್ ಅದನ್ನು ಹುಟ್ಟಿಸ್ತಾ ಹೋಗ್ತಾನೆ ಅಂತ ಅದರ ಅರ್ಥ. ಆದ್ದರಿಂದ ಸರ್ವಾನುಭವ ಅನ್ನೋ ಶಬ್ದಕ್ಕೆ ಸರ್ವಜ್ಞ ಅಂತನೂ ಅರ್ಥ, ಸರ್ವಕರ್ತ ಅಂತನೂ ಅರ್ಥ. ಅದನ್ನು ಪೂರ್ಣಪ್ರಜ್ಞ ವಿದ್ಯಾಪೀಠದ ಕನ್ನಡದ ಅನುವಾದದಲ್ಲಿ ಬರೆದಿದ್ದಾರೆ. ಯಾವುದೋ ಟಿಪ್ಪಣಿಯಲ್ಲಿ ಇದ್ದಿರಬಹುದು ಅಥವಾ ಭಾಷ್ಯಕಾರರು ಬರೆದಿರಬಹುದು. ಮುಂದೆ ಭಾಷ್ಯನೂ ಅವನು ಜಗನ್ನಾಥ ಯತಿಗಳ ಭಾಷ್ಯ ದೀಪಕನೂ ಮುಂದೆ ನೋಡೋರಿದ್ದೇವೆ. ಆತ್ಮ ಅಂದರೆ ಸರ್ವಸ್ವಾಮಿ ಅಂತ ಅರ್ಥ, ಅದಂತೂ ಪ್ರಸಿದ್ಧವಾದದ್ದೇ. ಹೀಗೆ ಮೋಕ್ಷಾಯ ಅವೇದವಿನ್ ನ ಮನುತೆ ಅಂತ ಅದನ್ನು ಈ ಥರ ಅನುಸಂಧಾನ ಮಾಡಬೇಕು. ಭೂಸತ್ತಾಯಾಮ್ ಧಾತುವಿಗೇನೆ ಭವತಿ ಅಂದ್ರೆ ಇರ್ತಾನೆ ಅಂತ ಅರ್ಥ, ಭಾವಯತಿ ಅಂದರೆ ಪೂಜೆ ಮಾಡ್ತಾನೆ ಅಂತ ಅರ್ಥ ಇದೆ. ಭಾವಯಾಮಿ ಪವಮಾನ ರಘುನಂದನಂ ಅಂತ ಒಂದು ಹಾಡಿದೆ, ನೀವು ಅದನ್ನೆಲ್ಲ ಕೇಳಿರ್ತೀರಿ. ಮತ್ತೆ ಭಾವಯತಿ ಅಂದರೆ ಪಾಲಿಸುತ್ತಾನೆ ಅಂತನೂ ಅರ್ಥ ಇದೆ. ಅಲ್ಲಿ ಸೃಷ್ಟಿ ಸ್ಥಿತಿಷ್ಠ ಸಂಹಾರ ಭಾವನೆತ್ಯಭಿಧೀಯತೆ ತದ್ಯತ್ ಕರೋತಿ ಪುರುಷ ಸಭಾವ ಇತಿ ಕೀರ್ತ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತಿದೆ. ಭಾವನಾ ಅಂದರೆ ಸೃಷ್ಟಿ, ಸ್ಥಿತಿ ಮತ್ತು ಪಾಲನ. ಅಲ್ಲಿ ಹೇಳಿರೋದು 3, ಉಳಿದನ್ನು 5 ಇಟ್ಕೋಬಹುದೇನೋ. ಅಂತೂ ಸೃಷ್ಟಿ, ಸ್ಥಿತಿ, ಪಾಲನೆ ಇವಕ್ಕೆ ಭಾವನಾ ಅನ್ಬೇಕು. ಅದನ್ನು ಮಾಡುವ ವ್ಯಕ್ತಿಯನ್ನ
ಭಾವ ಅನ್ಬೇಕು ಅಂತ ಭಾಗವತ ತಾತ್ಪರ್ಯ ಇದೆ. ಆದ್ರಿಂದ ನೋಡಿ, ಇಲ್ಲಿ ಅನುಭೂ ಅಂತ ಶಬ್ದ ಇದೆ. ಅನುಭೂ ಅನ್ನೋ ಶಬ್ದಕ್ಕೆ ಕೇವಲ ತಿಳಿದವನು ಅಂತ ಮಾತ್ರ ಅರ್ಥ ಮಾಡೋದು ಬೇಡ, ಹುಟ್ಟಿಸುವವನು ಅಂತ ಅರ್ಥ ಮಾಡೋದು. ಭೂಸತ್ತಾಯಂ ಧಾತುವಿಗೆ ನಿಜಂತ ಅದಕ್ಕೆ ನಿಚ್ ಪ್ರತ್ಯಯ ಬಂದಾಗ ಹುಟ್ಟಿಸುವವನು ಅಂತನೂ ಅರ್ಥ ಆಗ್ತದೆ ಅನ್ನೋದು ಭಾಗವತ ತಾತ್ಪರ್ಯದ ಒಂದು ಬೆಂಬಲವನ್ನು ಕೂಡ ಹೊಂದಿದೆ. ಆದ್ರಿಂದ ಅನುಭಾವಯತಿ ಅಂದ್ರೆ ಹುಟ್ಟಿಸುತ್ತಾನೆ ಅಂತ ಕೂಡ ಅರ್ಥ ಇದೆ. ನೋಡಿ, ಭಾಗವತದಲ್ಲೇ 1ನೇ ಸ್ಕಂದದ 2ನೇ ಅಧ್ಯಾಯದ ಕೊನೆಯ 35ನೇ ಶ್ಲೋಕದಲ್ಲಿ ಈ ಹಿಂದೆ ನಾವು ಅದರ ಪ್ರವಚನ ಕೇಳಿದ್ದೀವಿ. ಭಾವಯನ್ನೇಷ ಸತ್ವೇನ ಲೋಕಾನ್ವಯಿ ಲೋಕಭಾವನಃ ಅಂತ ಹೀಗೆ ಶಬ್ದ ಇದೆ. ಲೋಕಭಾವನ ಅಂತ ಭಗವಂತನನ್ನು ಕರೀತಾರೆ. ಭಾವನ ಅಂದ್ರೆ ಅಲ್ಲಿ ಅವನು ಸೃಷ್ಟಿಸುವವನು, ಪಾಲಿಸುವವನು, ನಾಶ ಮಾಡುವವನು ಅಂತ 3 ಅರ್ಥ ಇದೆ. ಹೀಗೆ ಸತ್ವೇನ ಲೋಕಾನ್ ಭಾವಯನ್, ಸತ್ವದ ಮೂಲಕ ಜಗತ್ತನ್ನ ಪಾಲಿಸುತ್ತಾ, ಹೀಗೆ ಭೂ ಧಾತುವಿಗೆ ನಿಚ್ ಪ್ರತ್ಯಯ ಬಂದಾಗ ಸೃಷ್ಟಿಸುವುದು, ಪಾಲಿಸುವುದು, ಮತ್ತೆ ಕೆಲವು ಕಡೆ ಆರಾಧನೆ ಮಾಡುವುದು, ಓಲೈಸುವುದು, ಹೀಗೆಲ್ಲ ಅನೇಕ ಅರ್ಥಗಳು ಬರ್ತವೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.